ಇವತ್ತು ಎಲ್ಲಿಗೆ ಬಂದಿದ್ಯಾ ನೀನು? ನಾವಿವತ್ತು ಡ್ರ್ಯಾಗನ್ ಫಾರ್ಮಿಗೆ ಬಂದಿದ್ದೀವಿ. ನಮ್ಮ ಕಡೂರು ಸುತ್ತಮುತ್ತ 2 ಇದೆಯಂತೆ. ಒಂದು ಮಲ್ಲೇಶ್ವರ ಮತ್ತು ಇದು ನಾಗೇನಹಳ್ಳಿಗೆ ಹೋಗೋ ರೋಡು, ಗೌನಕಟ್ಟಳ್ಳಿ. ಗೌನಕಟ್ಟಳ್ಳಿ ಮತ್ತು ನಾಗೇನಹಳ್ಳಿ ಹೋಗೋ ರೋಡು ಮಿಡಲಲ್ಲಿದೆ. ಎಕ್ಸಾಕ್ಟ್ ಪ್ಲೇಸ್ ನಂಗೆ ಗೊತ್ತಿಲ್ಲ. ಸೊ ಇದು ಹಾಕಿ ಇವರು 2 ವರ್ಷ ಆಯ್ತಂತೆ. ಇದು ಚಿಕ್ಕದ್ರಿಂದ ಬೆಳೆಯೋವರೆಗೂ 6 ಮಂತ್ಸ್ ಬೇಕಂತೆ ಇದು, ಆಯಿತಾ. ಆಮೇಲೆ 6 ಮಂತ್ಸ್ ಆದಮೇಲೆ ಮತ್ತೆ 6 ಮಂತ್ಸ್ವರೆಗೂ ನಿಮಗೆ ಹಣ್ಣು ಬಿಡ್ತಾನೆ ಇರುತ್ತಂತೆ. ಇದು ಫುಲ್ ಬೆಳೆನೇ, 6 ಮಂತ್ಸ್ವರೆಗೂ ಬೆಳೆನೇ. ಇದಕ್ಕೇನಾದರೂ ಮತ್ತೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂತ ಅಂದರೆ, ಇದಕ್ಕೆ ಲೈಟಿಂಗ್ಸ್ ಫಿಕ್ಸ್ ಮಾಡಿದ್ರೆ, ಅಂದರೆ ಸೀರಿಯಲ್ ಸೆಟ್ ಹಾಕ್ತಾರಲ್ಲ ಆ ಥರ ಒಂದು 5 ಬಲ್ಪ್ ಹಾಕಿದ್ರೆ ಗಿಡಗಳಿಗೆ, ಈಗ 1 ಗಿಡ ಇದೆ ಅನ್ಕೋ, ಇದಕ್ಕೆ 5 ಬಲ್ಪ್ ಹಾಕಿದ್ರೆ ಅದು ವರ್ಷ ಪೂರ್ತಿ ಬೆಳೆ ಬಿಡ್ತಾನೆ ಇರುತ್ತಂತೆ. ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಏನಂದರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗ್ಬೋದು, ಬಟ್ ಇದು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ 20 ವರ್ಷದವರೆಗೂ ನಾವು ಬೆಳೆನ ಬೆಳಿಬೋದು ಇದರಲ್ಲಿ. ಆಮೇಲೆ ಯಾವಾಗೂ ಬೆಳೆ ಬೆಳಿತಾನೆ ಇರ್ಬೋದು. ಆ್ಯಕ್ಚುಲಿ ಇದು ಒಳ್ಳೆ ಆದಾಯ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಒಂದು ಸಲ ಹಾಕಿದ್ರೆ 20 ವರ್ಷದವರೆಗೂ ಗಿಡ ಹಾಳಾಗಲ್ಲ ಅಲ್ಲ. ಇವ್ರು ಹಾಕಿ ಇಲ್ಲಿ 2 ವರ್ಷ ಆಯ್ತಂತೆ. ಮತ್ತೆ ಇದು ಟೋಟಲ್ ಬಂದು ಎಷ್ಟು ಎಕರೆಲಿದೆ? ಇದು ಟೋಟಲ್ ಬೌಂಡ್ರಿ 2 ಎಕರೆ ಇದೆ. ಇದಕ್ಕೆ ಬಂಡವಾಳ ಹಾಕಿರೋರು ಬೇರೆ, ಅವರು ಬೇರೆ ಕಡೆಯವರು. ಸೊ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 20 ವರ್ಷ ಬೆಳೆ ಇದು. ಸೊ ಈ ಥರದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಮತ್ತು ಇದಕ್ಕೆ ಮ್ಯಾಕ್ಸಿಮಮ್ಮು ಇವಾಗ ಮಿನಿಮಮ್ ಅಂದರೆ ಒಂದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ನಮಗೆ 200-250 ರುಪೀಸ್ಗೆಲ್ಲ ಇದನ್ನ ಸೇಲ್ ಮಾಡ್ಬೋದು. ಮತ್ತೆ ಇದರಿಂದ ಏನು ಯೂಸಸ್ ಜನಗಳಿಗೆ? ಯೂಸಸ್ ಏನಂದರೆ, ಆ್ಯಕ್ಚುಲಿ ಇದು ಮನುಷ್ಯರಿಗೆ ತುಂಬ ಹೆಲ್ಪ್ಫುಲ್ಲು. ಮೈನ್ಲಿ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಡಯಾಬಿಟೀಸು, ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಮತ್ತು ಸ್ಕಿನ್ ರ್ಯಾಷಸ್ಸು, ಸ್ಕಿನ್ಗೆಲ್ಲ ತುಂಬ ಇಂಪಾರ್ಟೆಂಟ್ ಇದು. ಇದನ್ನ ತಿಂದರೆ ಒಳ್ಳೆ ಹೆಲ್ದಿ. ಇಮ್ಯುನೋಡಿಫಿಷಿಯನ್ಸಿ. ಆಮೇಲೆ ಆಂಟಿಬಯೋಟಿಕ್, ಅಂದರೆ ಇಮ್ಯುನೋಡಿಫಿಷಿಯನ್ಸಿ ಯಾರಿಗೆ ಕಡಿಮೆ ಇರುತ್ತೆ, ಬೇಗ ಎಲ್ಲದಕ್ಕೂ ರಿಯಾಕ್ಟ್ ಆಗ್ತಾ ಇರ್ತಾರಲ್ಲ, ಜ್ವರ, ಫೀವರು ಬೇಗ ಬರುತ್ತಲ್ಲ, ಇಮ್ಯುನೋಡಿಫಿಷಿಯನ್ಸಿ ಇರುತ್ತಲ್ಲ, ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಕೂಡ ಬರಲ್ಲ. ಮತ್ತು ಸ್ಕಿನ್ ರ್ಯಾಷಸ್ಸು ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸ್ಕಿನ್ನಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಡಾಕ್ಟ್ರೆಲ್ಲ ಹೇಳ್ತಾರಲ್ಲ, ಬ್ಲಡ್ ಕಡಿಮೆ ಆಯಿತು ಅಂತ ಅಂದರೆ ಏನು ಜಾಸ್ತಿ ಬೀಟ್ರೂಟು ಮತ್ತು ಪೊಮ್ಯಾಗ್ರನೇಟು, ದಾಳಿಂಬೆ ಅದೆಲ್ಲ ತಿನ್ನಿರಿ ಅಂತ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟು, ಏನು ಬ್ಲಡ್ ಸೆಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದನ್ನು ತಿಂದು. ಫ್ರೂಟ್ಸ್. ಮತ್ತು ಕ್ಯಾನ್ಸರ್ಗೂ ಕೂಡ ಇದು ಕ್ಯಾನ್ಸರ್ ಬರ್ದಂಗೆ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಾಗಿ ಇದು ಒಂಥರ ಆಂಟಿ ಆಕ್ಸಿಡೆಂಟ್ ಅಲ್ವಾ, ಸೊ ಹೆಲ್ಪ್ ಆಗುತ್ತೆ ತುಂಬ. ನೋಡಿ ಇವರು ಟೋಟಲ್ ಆಗಿ 2 ಎಕರೆಯಲ್ಲಿ ಹಾಕಿದ್ದಾರೆ, ನೋಡ್ತಿರ್ಬೋದು ನೀವು. ಸೊ ಹಾಗೆ ಅಲ್ಲಿ ಒಂದು CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ, ಅದು ಫುಲ್ಲು. ಓಕೆ, ಇಲ್ಲಿ ಒಬ್ಬರು ಕೆಲಸದವ್ರನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳೋಕ್ಕೆ. ಫುಲ್ ಹಗಲು ರಾತ್ರಿ ಎಲ್ಲ ಅವರು ಇಲ್ಲೇ ಇದ್ಬಿಟ್ಟು ನೋಡ್ಕೊಳ್ತಾರೆ. ಕಳೆ ಗಿಳೆ ಎಲ್ಲ ಕೆಲಸ ಅವರೇ. ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಅದ್ರಲ್ಲಿ ಲಾಸ್ ಆಗೋ ಥರದ್ದು ಇರುತ್ತಲ್ವಾ. ಸೊ ಇದರಲ್ಲಿ ಏನು ಅಂದರೆ ಲಾಸ್ ಅನ್ನೋದು ಇರಲ್ಲ. ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಸಾಕು, 20 ಇಯರ್ವರೆಗೂ ನೀವೇ ಬಂದು ನೋಡ್ಕೋಬೇಕಂತ ಏನಿಲ್ಲ. ಇನ್ವೆಸ್ಟ್ ಮಾಡೋರು ಕೆಲಸದವ್ರನ್ನ ಇಟ್ಟು ನೋಡ್ಕೊಂಡ್ರೆ 24 ಏನಂದರೆ ಇದು ಫುಲ್ ಕಂಟಿನ್ಯೂಸ್ ವರ್ಷ ಪೂರ್ತಿ ಬೆಳೀತಾನೆ ಇರ್ಬೋದು. ನೀವು ಹೆಂಗೆ ಇದಕ್ಕೆ ಬೆಳೆನ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಡೈಲಿ ದುಡ್ಡು ಎಣಿಸ್ತಾನೆ ಇರ್ಬೋದು. ಫಸ್ಟ್ ನಾವು ಬಂದು ಇದನ್ನ ಕಡೂರು ನಮ್ಮ ಸುತ್ತಮುತ್ತ ನೋಡಿ ಫುಲ್ ಖುಷಿ ಆಗೋಯ್ತು. ಯಾಕಂದರೆ ನಾವು ಇದನ್ನ ನೋಡ್ತಾ ಇದ್ದಿದ್ದೆ ಬೆಂಗಳೂರಲ್ಲಿ. ಸೊ ಇಲ್ಲಿ ನೋಡ್ಬಿಟ್ಟು ನನಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆಮೇಲೆ ಏನಂತ ಅಂದರೆ, ಇದನ್ನ ಇಲ್ಲಿ ನಮ್ಮ ಕಡೂರು ಸುತ್ತಮುತ್ತ ಇಲ್ಲಿ ಮಾರ್ಕೆಟ್ ದಾವಣಗೆರೆ ಕಳಿಸ್ತಾರೆ. ಇಲ್ಲಿಂದ ಕಡೂರಲ್ಲಿ ಇಲ್ಲ ಮಾರ್ಕೆಟು, ಹಾಗಾಗಿ ದಾವಣಗೆರೆ ಕಳಿಸ್ತಾರಂತೆ. ದಾವಣಗೆರೆ ಕಳಿಸ್ತಾರೆ, ಅಲ್ಲಿ ಮಾರ್ಕೆಟಿಂಗ್ ಆಗುತ್ತೆ ಇದು. ಆಮೇಲೆ ಏನಂತ ಅಂದರೆ, ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಆ ಬಂಡವಾಳ ಏನು ಇನ್ವೆಸ್ಟ್ ಮಾಡಿರ್ತೀರ ಅದನ್ನು 1 ರಿಂದ 2 ವರ್ಷದೊಳಗಡೆ ತೆಗಿಬೋದು ನೀವು. ಯಾಕಂದರೆ ಈ ಡ್ರ್ಯಾಗನ್ ಫ್ರೂಟ್ಗೆ ಯಾಕೆಂದರೆ ವರ್ಷ ಪೂರ್ತಿ ಬೆಳೀತಾನೆ ಇರುತ್ತಲ್ವ. ಇಲ್ಲ, ಇದು ಏನು ಗೊತ್ತಾ, ಫಸ್ಟು 1 ರಿಂದ 1.5 ವರ್ಷ ಇದಕ್ಕೆ ಸ್ವಲ್ಪ ಆದಾಯ ಬಂಡವಾಳ ಎಲ್ಲ ಹಾಕಿ ಚೆನ್ನಾಗಿ ನೋಡ್ಕೊಂಡ್ರೆ ಆ 1 ವರ್ಷ 2 ವರ್ಷದಲ್ಲೇ ನೀವು ಆ ಬಂಡವಾಳ ತೆಕ್ಕೋಬೋದು. ಮತ್ತು ನಿಮಗೆ 1 ವರ್ಷದಲ್ಲಿ 8 ರಿಂದ 10 ಲಕ್ಷ ಬೇಕಾದರೂ. ಇನ್ನೊಂದು ಮೈನ್ ಪ್ಲಸ್ ಪಾಯಿಂಟ್ ಏನು ಅಂದರೆ, ಈ ಡ್ರ್ಯಾಗನ್ ಫ್ರೂಟಲ್ಲಿ ಮುಳ್ಳಿರೋದ್ರಿಂದ ಪಕ್ಷಿಗಳು ಮತ್ತು ಯಾವ ಪ್ರಾಣಿಗಳು ವೇಸ್ಟ್ ಆಗಲ್ಲ, ಹಣ್ಣುಗಳು ಜಾಸ್ತಿ. ಮಾರ್ಕೆಟ್ ಜಾಸ್ತಿ ನೀರು ಬೇಕಂತ ಏನಿರಲ್ಲ, ಜಾಸ್ತಿ
ಇರಿಗೇಷನ್ ಅಂದರೆ ನೀರು ಬೇಕಂತ ಏನಿರಲ್ಲ. ಸೊ ನಾರ್ಮಲ್ ನೀವು ಅಡಿಕೆ ಗಿಡಕ್ಕೆಲ್ಲ ಡ್ರಿಪ್ ಮಾಡ್ತೀರಲ್ಲ, ಆ ಥರ ಡ್ರಿಪ್ ಇದ್ದರೆ ಸಾಕು. ಮತ್ತು ಇದಕ್ಕೆ ಹೀಟ್ ತುಂಬ ಇಂಪಾರ್ಟೆಂಟು, ಹೀಟಿಂದನೇ ತುಂಬ ಜಾಸ್ತಿ ಇದು ಮತ್ತೆ ಬೆಳೆನ ಇದು ಬಂದ್ಬಿಟ್ಟು ಇದಕ್ಕೆ ಮೈನ್ ಆಗಿ ಪೋಲ್ಸ್ ಬೇಕು, ಸಪೋರ್ಟಿಗೆ ಪೋಲ್ಸ್ ಇರಬೇಕು. ಇನ್ನೊಂದು ಏನಪ್ಪ ಅಂದರೆ 20 ಇಯರ್ಸ್ವರೆಗೂ ಇರುತ್ತೆ. ಅಂದರೆ ನಮ್ಮ ತೆಂಗು ಎಲ್ಲ ಹೇಗಿರುತ್ತೆ ಆ ಥರ 20 ಇಯರ್ಸ್. ಇದೊಂದು ದೊಡ್ಡ ಲಾಂಗ್ ಟರ್ಮ್ ಬೆಳೆ ಅಂತ ಕೂಡ ಹೇಳ್ಬೋದು ಇದನ್ನು. ಇದರಲ್ಲಿ ಫ್ಲವರ್ ಬಿಟ್ಟಿದೆ ನೋಡಿ, ಬತ್ತಿದೆ ಆ್ಯಕ್ಚುಲಿ ಬತ್ತಿದೆ ಇದು ಫ್ಲವರ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಗೈಸ್ ನೋಡಿ, ಎಲ್ಲ ಗಿಡಕ್ಕೂ ಈ ಥರ ಸಿಮೆಂಟಿಂದು ಕಂಬ ಮತ್ತು ರಿಂಗ್ ಬೇಕು. ಸೊ ಒಂದು ಕಂಬಕ್ಕೆ ಇಲ್ಲಿ 750 ರೂಪಾಯಿ ಕೊಟ್ಟಿದ್ದಾರಂತೆ ಅವರು. ಹಾಗೆ ಒಂದು ರಿಂಗಿಗೆ 250 ರೂಪಾಯಿ ಕೊಟ್ಟಿದ್ದಾರಂತೆ. ಇದು ಸೊ ಟೋಟಲ್ ಆಗಿ ಬಂದ್ಬಿಟ್ಟು ಇದು ಎಷ್ಟು 2 ಎಕರೆ ಜಮೀನು. 2 ಎಕರೆ ಜಮೀನಲ್ಲಿ ಒಂದು ಗಿಡಕ್ಕೆ 80 ರೂಪಾಯಿ. 2 ಎಕರೆ ಜಮೀನಲ್ಲಿ 900 ಗಿಡ ಹಾಕಿದಾರಂತೆ. ಒಂದು ಗಿಡಕ್ಕೆ 80 ರೂಪಾಯಿ ಹಾಕಿದಾರಂತೆ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ಡ್ರಿಪ್ ಕೂಡ ಹಾಕ್ಸಿದ್ದಾರೆ ಇಲ್ಲಿ. ಡ್ರಿಪ್ಪು ಇದು ಕಳೆ ಗಿಳೆ ಎಲ್ಲ ಸೇರಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಇದೆ ಸ್ಟಾರ್ಟಿಂಗಲ್ಲಿ. ಬಟ್ ಅದನ್ನು 2 ವರ್ಷದಲ್ಲೇ ನಾವು ಆದಾಯ ತೆಗಿಬೋದಂತೆ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ, ತುಂಬ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಮೇನ್ ರೈತರಿಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಇದೇ ಥರ ವಿಡಿಯೋಸ್ನ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.